ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಶಿಖರ್ ಧವನ್ ಜಸ್ಟ್ ಒಂದೆರಡು ದಿನ ಆಗಿದೆ ಅಷ್ಟೇ ರಿಟೈರ್ಮೆಂಟ್ ಅನೌನ್ಸ್ ಮಾಡಿ ಅವತ್ತಿಂದ ಸುಮಾರು ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ ಯಾವ ಫಾರ್ಮೇಟಿಂದ ರಿಟೈರ್ ಆಗಿದ್ದಾರೆ ಅವ್ರೇನು ಕ್ರಿಕೆಟ್ ಬ್ಯಾಟ್ ಹಿಡಿಯೋದಿಲ್ವ ಮುಂದೆ ಏನು ಕರೆಕ್ಟಾಗಿ ಕ್ಲಾರಿಟಿನೇ ಕೊಡಿರಲಿಲ್ಲ ಶಿಖರ್ ಧವನ್ IPL ಆಡ್ತಾರೋ ಆಡೋದಿಲ್ವ ಇದ್ರ ಬಗ್ಗೆ ಕ್ಲಾರಿಟಿನೇ ಇಲ್ವಲ್ಲ ಅನ್ನೋ ಥರ ಸುಮಾರು ಜನ ಕೇಳ್ತಾ ಇದ್ದೀರಾ ನೋಡಿದೆ ಕಾಮೆಂಟಲ್ಲಿ. ಸೊ ಶಿಖರ್ ಧವನ್ ವಿಡಿಯೋ ಮಾಡ್ಬಿಟ್ಟು ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಏನು ಹೇಳಿಲ್ಲ ಅವರು ಹಿಂಗೆ ಈ ಫಾರ್ಮ್ಯಾಟಿಂದ ಬರೀ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಜೊತೆಗೆ ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ ಇಂದ ರಿಟೈರ್ ಆಗ್ತಿದ್ದೀನಿ ಅಂತ ಅಷ್ಟೇ ಅವ್ರು ಹೇಳಿದ್ದು. ಸೊ ಡೊಮ್ಯಾಸ್ಟಿಕ್ ಅಂತ ಅಂದರೆ ನಾವು ಯಾವ ಥರ ಕನ್ಸಿಡ್ರೇಷನ್ಗೆ ತೊಗೊಬೇಕು, ರಣಜಿ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿ, ಸೈಯದ್ ಮುಷ್ತಾಕ್ ಅಲಿ, ದುಲೀಪ್ ಟ್ರೋಫಿ, ಸೊ ಈ ಥರ ಟ್ರೋಫಿಗಳೇನು BCCI ಅಂಡರಲ್ಲಿ ಬರುವಂಥದ್ದು. ಸೊ ಇದನ್ನ ಆಡೋದಿಲ್ಲ ಅಂತ ಅನ್ಕೊಬೇಕಾ ಅಥವಾ IPL ಆಡೋದಿಲ್ಲ ಅಂತ ಅನ್ಕೊಬೇಕಾ ಅನ್ನೋದು ಒಂದು ಕ್ವೆಶನ್. ಇವಾಗ IPL ಇಂದ ನಾನು ರಿಟೈರ್ ಆಗ್ತಾ ಇದ್ದೀನಿ, IPL ಇಂದ ನಾನು ಸ್ಟೆಪ್ ಡೌನ್ ಆಗಿದ್ದೀನಿ, ಈಚೆ ಕಡೆ ಬರ್ತಾ ಇದ್ದೀನಿ, ಆಡೋದಿಲ್ಲ, ಇನ್ನು ಯಾವುದೇ ಕಾಂಪಿಟೇಟಿವ್ ಕ್ರಿಕೆಟ್ನ ನಾನು ಆಡೋದಿಲ್ಲ ಅಂತ ಅವರು ಬಾಯಿಂದ ಏನು ಹೇಳಿಲ್ಲ. ಬಟ್ ಒಂಥರ ನೋಡ್ತು ಅಂತಂದರೆ 38 ವರ್ಷದ ಶಿಖರ್ ಧವನ್ ಆಲ್ಮೋಸ್ಟ್ 39ನೇ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಶಿಖರ್ ಧವನ್ ಆಲ್ಮೋಸ್ಟ್ ಎಲ್ಲ ಫಾರ್ಮ್ಯಾಟಿಂದನೂ ಕೂಡ ಎಲ್ಲ ಕಾಂಪಿಟೇಟಿವ್ ಕ್ರಿಕೆಟಿಂದನೂ ಕೂಡ ರಿಟೈರ್ ಆಗಿರೋ ಥರನೇ ಕಾಣಿಸ್ತಾ ಇದೆ. ಸೊ ನಾನು ಅವರು ಸ್ಟೆಪ್ ಡೌನ್ ಆದಾಗ ಅದ್ರ ರಿಟೈರ್ ಆದಾಗ IPL ಆಡ್ತಾರೆ, ಇನ್ನೇನು ಬರೀ ಜಸ್ಟ್ ಡೊಮೆಸ್ಟಿಕ್ ಕ್ರಿಕೆಟಿಂದ ಮಾತ್ರ ರಿಟೈರ್ ಆಗಿರೋದವರು ಅಂತ ನಾನು ಅಂದ್ಕೊಂಡಿದ್ದೆ. ಸುಮಾರು ಜನ ಕೂಡ ಅದೇ ಥರ ಅನ್ಕೊಂಡಿದ್ರಿ. ಬಟ್ ಇವಾಗ ಬರ್ತಾ ಇದೆ ಅಪ್ಡೇಟು, ಈ ವರ್ಷದ IPLನ ಶಿಖರ್ ಧವನ್ ಆಡ್ತಾ ಇಲ್ಲ. ಪಂಜಾಬ್ ಕಿಂಗ್ಸ್ ಅಲ್ಲಿರುವಂಥ ಶಿಖರ್ ಧವನ್ ಈ ಸಲ ಈಚೆ ಕಡೆ ಬರ್ತಾ ಇದ್ದಾರೆ ಆ್ಯಂಡ್ ಆಪ್ಷನ್ಗೂ ಕೂಡ ಬರೋದಿಲ್ಲ. ಸೊ ಇವಾಗ ಬರ್ತಿರೋ ಇನ್ನೊಂದು ಅಪ್ಡೇಟ್ ಏನು ಅಂದ್ರೆ ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಏನು ಬರ್ತಿದೆ ನೆಕ್ಸ್ಟ್ ಸೀಸನ್ದು, ಸೊ ಅದನ್ನ ಶಿಖರ್ ಧವನ್ ಅವರು ಆಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಸೊ ಶಿಖರ್ ಧವನ್ ಲೆಜೆಂಡ್ಸ್ ಲೀಗ್ನ ಆಡ್ತಾರೆ ಅಂತ ಅಂದರೆ IPL ಇಂದ ರಿಟೈರ್ ಆಗಿದ್ದಾರೆ ಅಂತಲೇ ಅರ್ಥ. ಸೊ ಶಿಖರ್ ಧವನ್ ಅವರ IPL ಕೆರಿಯರು ಕೂಡ ಆಲ್ಮೋಸ್ಟ್ 222 ಮ್ಯಾಚ್ನ ಆಡಿದರೆ IPL ಅರೌಂಡ್ ಎಷ್ಟು 5,000-6,000 ಪ್ಲಸ್ ರನ್ಸ್ನು ಹೊಡೆದಿದ್ದಾರೆ. ಒನ್ ಆಫ್ ದ ಮೈನ್ ರನ್ ಗೆಟರ್ ಅಂತ ಹೇಳಬೇಕು, ಟಾಪ್ ರನ್ ಗೆಟರ್ ಅಂತ ಹೇಳಬೇಕು IPLಗೆ ಬಂತು ಅಂದರೆ. ಸೊ ನಾನು IPL ಬಗ್ಗೆ ಜಾಸ್ತಿ ಫೋಕಸ್ಸೇ ಮಾಡಿರಲಿಲ್ಲ ಅವ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದಾಗ. ಬಟ್ ಇವಾಗ ಫೋಕಸ್ ಮಾಡಬೇಕು, ಅವ್ರು IPL ಇಂದನೂ ಕೂಡ ರಿಟೈರ್ ಆಗಿದ್ದಾರೆ ಅಂತ ಈಗ ಅಪ್ಡೇಟ್ ಬರ್ತದೆ. ಅವ್ರು IPL ಅಂತ ಮೆನ್ಷನ್ ಮಾಡಿದ್ರೆ ಆಗಿತ್ತು, ಅಲ್ಲಿ ಎಲ್ಲ ಕಾಂಪಿಟೇಟಿವ್ ಕ್ರಿಕೆಟಿಂದನೂ ಕೂಡ ರಿಟೈರ್ ಆಗ್ತೀನಿ ಅಂತ ಹೇಳಿದರೆ ಆಗಿದ್ದು, ಗೊತ್ತಾಗೋಗ್ಬಿಟ್ಟಿರೋದು ನಮಗೆ. ಅವ್ರು ಜಸ್ಟ್ ಡೊಮ್ಯಾಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಫಾರ್ಮೇಟ್ ಅಂತ ಹೇಳಿರೋದ್ರಿಂದ ಸೊ ನಮಗೆ ಕ್ಲಾರಿಟಿ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ IPLನೂ ಕೂಡ ಅವರು ಆಡೋದಿಲ್ಲ ಅಂತ ಬರ್ತಿದೆ ಮಗ. ಸೊ ಎಲ್ಲೂ ಕೂಡ ನಾವು ಶಿಖರ್ ಧವನ್ನ ಕಾಂಪಿಟೇಟಿವ್ ಕ್ರಿಕೆಟಲ್ಲಿ ನೋಡೋದಕ್ಕಾಗೋದಿಲ್ಲ. ಇನ್ನು ಮುಂದೆ ಶಿಖರ್ ಧವನ್ ಇದ್ರು ಲೆಜೆಂಡ್ಸ್ ಲೀಗು, ಆ ಲೀಗು, ಈ ಲೀಗು ಅಂತೆಲ್ಲ ಏನಿದೆ, ಸೊ ಆ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಲೆಜೆಂಡ್ಸ್ ಲೀಗ್ನ ಆಡಬೇಕು ಅಂದ್ರೆ ಎಲ್ಲ ಫಾರ್ಮೇಟಿಂದನೂ ಕೂಡ ರಿಟೈರ್ ಆಗಿರಬೇಕು, IPL ಇಂದನೂ ಕೂಡ ರಿಟೈರ್ ಆಗಿರಬೇಕು. ಇವ್ರಿಗೆ ಆ ಆಲೋಚನೆ ಬಂದಿದೆ ಅಂತಂದರೆ IPL ಇಂದನೂ ಕೂಡ ರಿಟೈರ್ ಆಗಿದ್ದಾರೆ ಅಂತಲೇ ಅರ್ಥ. ಕಾಂಪಿಟೇಟಿವ್ ಕ್ರಿಕೆಟ್ ಎಲ್ಲದರಿಂದನೂ ಕೂಡ ಒಂಥರ ಪ್ರೊಫೆಷ್ನಲ್ ಕ್ರಿಕೆಟಿಂದ ರಿಟೈರ್ ಆಗಿದ್ದಾರೆ ಅಂತಲೇ ಅರ್ಥ. ಸೊ ಓಕೆ, ಇದ್ರ ಬಗ್ಗೆ ಮಾತಾಡಿದರೆ ಒಂದು ಇದನ್ನ ಕೊಟ್ಟಿದ್ದಾರೆ, ಹಿಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಅದು ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಷ್ಟೇನೆ. ಅವ್ರು ಹೇಳಿದ್ದಾರೆ ನಾನು ಇವಾಗ 100% ಫಿಟ್ ಇಲ್ಲ ಅಂತ. ಪಂಜಾಬ್ ಕಿಂಗ್ಸ್ಗೆ ಲಾಸ್ಟ್ ಸೀಸನ್ನು ಆಡಿದೆ, ಬಟ್ ಇಂಜುರಿ ಆಗಿಬಿಟ್ಟು ನಾನು ಕೂತ್ಕೊಬೇಕಾಗಿ ಬಂತು, ಕಂಪ್ಲೀಟ್ ಸೀಸನ್ ಏನೋ ಒಂಥರ ಆಡೋದಕ್ಕೆ ಆಗಲಿಲ್ಲ. ಸೊ ಇವಾಗಲೂ ಕೂಡ 100% ಫಿಟ್ ಇಲ್ಲ ಅಂತಲೇ ಅವರು ಹೇಳಿದ್ದಾರೆ. ಸೊ ಇದು ತೋರಿಸುತ್ತೆ ಇವಾಗ 100% ಫಿಟ್ ಇಲ್ಲ ಅಂತಂದರೆ ನೆಕ್ಸ್ಟ್ IPL ಸೀಸನ್ಗೆ ಇವಾಗ ಆಪ್ಷನ್ ಏನೇನು ಬರ್ತಿದೆ, ಒಂದು 2-3 ತಿಂಗಳಲ್ಲಿ ಆಪ್ಷನ್ ಬರ್ತಿದೆ. ಸೊ ಯಾವ ಫ್ರಾಂಚೈಸಿ ತಾನೇ ತೊಗೊಳೋದಕ್ಕೆ ಇಷ್ಟಪಡ್ತೀವಿ. ಇವಾಗ ಹೆಂಗಿದ್ರು ಪಂಜಾಬ್ ಕಿಂಗ್ಸು ಅವ್ರನ್ನ ಆಪ್ಷನಲ್ಲಿ ಬಿಡ್ತಾರೆ, ರಿಟರ್ನ್ ಅಂತೂ ಮಾಡ್ಕೊಳ್ಳೋದಿಲ್ಲ. ಸೊ ಇನ್ನು ಯಾರು ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಅನಿಸಿರಬಹುದು. ಸುಮ್ಮನೆ ಏನಕ್ಕೆ ಅನ್ಸೋಲ್ಡ್ ಆಗುವಂಥದ್ದು, ಇದೆಲ್ಲ ಏನು ಮಾಡ್ಕೊಳ್ಳುವಂಥದ್ದು. ಕಾಂಪಿಟೇಟಿವ್ ಕ್ರಿಕೆಟ್ ಎಲ್ಲ ಬೇಡ ಗುರು, ನಾವು ಎಲ್ಲ ರಿಟೈರ್ ಆಗೋಣ. ಆಲ್ರೆಡಿ 39 ವರ್ಷ ಆಗ್ತಾ ಬಂದಿದೆ, ರಿಟೈರ್ ಆಗೋಣ, ಯಂಗ್ಸ್ಟರ್ಸ್ಗಳಿಗೆ ಆಪರ್ಚುನಿಟಿ ಕೊಡೋ ಥರ ಮಾಡೋಣ ಅಂತ ಅನಿಸಿದೆ ಅಂತ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಶಿಖರ್ ಧವನ್ ಅವರು ಈ ಮೂವ್ ಮಾಡಿರೋದು. ಅದೇ ಏನಾದ್ರು ಅವರು ಆ ಒಂದು ಇದರಲ್ಲೆಲ್ಲ ವಿಡಿಯೋ ಶೂಟಲ್ಲೇ ಹೇಳ್ಬಿಟ್ಟಿತ್ತು ಅಂದರೆ IPL ಇಂದನೂ ಕೂಡ ಸ್ಟೆಪ್ ಡೌನ್ ಆಗ್ತಿದ್ದೀನಿ ಅಂತ, ಈಚೆ ಕಡೆ ಬರ್ತಾ ಇದ್ದೀನಿ ಅಂತ. ಸೊ ನಮಗೆ ಈ ಕನ್ಫ್ಯೂಷನ್ ಅನ್ನೋದೇನು ಇರ್ತಿರಲಿಲ್ಲ. ಇವಾಗ ಬರ್ತಿರೋದು ಶಿಖರ್ ಧವನ್ ಇಸ್ ಆಲ್ಸೋ ರಿಟೈರ್ಡ್ ಫ್ರಮ್ IPL ಅಂತ. ಶಿಖರ್ ಧವನ್ ಅವರ IPL ಮೆಮೊರೀಸು ಸಿಕ್ಕಾಪಟ್ಟೆ ಇದೆ. ಸೊ ಏನು ಹೇಳ್ತೀರಾ ನೀವು ಕಾಮೆಂಟಲ್ಲಿ? ಇನ್ನೊಂದು 2 ವರ್ಷ ಆಡಿರ್ಬೋದಾಗಿತ್ತು ಶಿಖರ್ ಧವನ್ ಅಂತ ಹೇಳ್ತೀರಾ, 40 ವರ್ಷದವರೆಗೂ ಆಡಿರ್ಬೋದಾಗಿತ್ತು ಅಂತ ಹೇಳ್ತೀರಾ, ಅಥವಾ ಇಲ್ಲಾಗಿರೋ ಪರ್ಫೆಕ್ಟಾಗಿ ಡೆಸಿಷನ್ ಮಾಡಿದ್ದಾರೆ, ಆಪ್ಷನಿಗೆ ಬಂದು ಸುಮ್ಮನೆ ಆಗಿತ್ತು ಅಂದರೆ ಚೆನ್ನಾಗಿರ್ತಿರ್ಲಿಲ್ಲ, ಅವ್ರು ಬೇರೆ 100% ಫಿಟ್ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಕರೆಕ್ಟಾಗಿ ಮೂವ್ ಮಾಡಿದರೆ ಕರೆಕ್ಟ್ ಟೈಮಲ್ಲಿ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.